ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಉತ್ತಮ ಲೈಂಗಿಕ ಕ್ರಿಯೆ ನಡೆಸುವ ದಾಂಪತ್ಯಗಳ ಅಭ್ಯಾಸ ಹೀಗಿರುತ್ತದೆ ನೋಡಿ. ವಯಸ್ಸು, ದೈಹಿಕ ಆರೋಗ್ಯ ಮತ್ತು ದೈನಂದಿನ ಜೀವನದ ಒತ್ತಡದೊಂದಿಗೆ ನಿಮ್ಮ ಸೆಕ್ಸ್ ಮತ್ತು ಆದ್ಯತೆಗಳು ಕಾಲಾನಂತರದಲ್ಲಿ ಬದಲಾಗಬಹುದು. ಆದರೆ ಈ ಅಭ್ಯಾಸಗಳು ದಾಂಪತ್ಯಗಳಿಬ್ಬರು ಸದಾ ಹತ್ತಿರದಲ್ಲಿರುತ್ತವೆ. ರೊಮ್ಯಾಂಟಿಕ್ ರಿಲೇಶನ್ಶಿಪ್ನಲ್ಲಿ ಅನ್ಯುನ್ನತ ರೂಪವೆಂದರೆ ಸೆಕ್ಸ್ ಎಂದು ನಂಬಲಾಗಿದೆ. ಈ ರಿಲೇಶನ್ಶಿಪ್ ಹೊಂದಿರುವ ಇಬ್ಬರು ವ್ಯಕ್ತಿಗಳು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ನಂಬುತ್ತಾರೆ ಎಂದು ಸಾಬೀತಾಗಿದೆ. ಇದು ದಾಂಪತ್ಯಗಳ ಬಂಧವನ್ನು ಬಲಪಡಿಸುತ್ತದೆ ಮತ್ತು ಅವರನ್ನು ವಿವಿಧ ಹಂತಗಳಲ್ಲಿ ಕನೆಕ್ಟ್ ಮಾಡಲು ಸಹಾಯ ಮಾಡುತ್ತದೆ. ಕೇವಲ ದೈಹಿಕ ಕ್ರಿಯೆಗಿಂತ ಲೈಂಗಿಕ ಕ್ರಿಯೆ ಹೆಚ್ಚು ಮಹತ್ವದ್ದಾಗಿದೆ. ಅದ್ಭುತ ಲೈಂಗಿಕ ಅನುಭವವನ್ನು ಪಡೆಯಲು ನಾವು ಖಾತ್ರಿಪಡಿಸಿಕೊಳ್ಳಬೇಕಾದ ಇನ್ನೂ ಅನೇಕ ವಿಷಯಗಳಿವೆ. ಅಂದರೆ ಉತ್ತಮ ಲೈಂಗಿಕ ಕ್ರಿಯೆ ಹೊಂದಿರುವ ದಾಂಪತ್ಯಗಳ ಉತ್ತಮ ಅಭ್ಯಾಸಗಳ ನೋಟ ಇಲ್ಲಿದೆ. ಮಲಗುವ ಕೋಣೆಯಲ್ಲಿ ಮಾತ್ರವಲ್ಲ, ಹೊರಗೆ ಸಹ ಪ್ರೀತಿ ಮಾಡುತ್ತಾರೆ. ಪ್ರಣಯ ಕೇವಲ ಮಲಗುವ ಕೋಣೆಗೆ ಮಾತ್ರ ಸೀಮಿತವಾಗುವುದಿಲ್ಲ. ಲೈಂಗಿಕ ಕ್ರಿಯೆ ನಡೆಸಲು ಕಾರಣವಾಗುತ್ತದೆಯೋ ಇಲ್ಲವೋ, ಆದರೆ ಇದೆಲ್ಲ ನಿಮ್ಮ ದೈನಂದಿನ ಜೀವನದ ಒಂದು ಭಾಗವಾಗಿರಬೇಕು. ಅಂದರೆ ಸಣ್ಣ ಮತ್ತು ಮುದ್ದಾಟ ಕಾಂಪ್ಲಿಮೆಂಟ್ಸ್, ಅಭಿನಂದನೆಗಳನ್ನು ಸ್ವೀಕರಿಸುವುದು, ನಿಮ್ಮ ಸಂಗಾತಿಯು ನೋಡುವ ಬಯಸುವ ಮತ್ತು ಬೆಂಬಲಿಸುವ ಭಾವನೆಗಳು ಮಲಗುವ ಕೋಣೆಯಲ್ಲಿ ಉತ್ತಮ ಸಮಯ ಕಳೆಯಲು ಕಾರಣವಾಗುತ್ತದೆ. ಅಧ್ಯಯನಗಳು ಅವರು ಸಾಮಾನ್ಯವಾಗಿ ಕನಿಷ್ಠ ವಾರಕ್ಕೊಮ್ಮೆ ಪರಸ್ಪರರ ನಿಕಟವಾಗಿರುತ್ತದೆ ಎಂದು ತೋರಿಸುತ್ತಾರೆ. ಅದನ್ನು ತಮ್ಮ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಬಹುದು. ಕೆಲವರು ತಮ್ಮ ಲೈಂಗಿಕ ವೇಳಾಪಟ್ಟಿಯನ್ನು ಬರೆಯುತ್ತಾರೆ, ಏಕೆಂದರೆ ಅವರು ಲೈಂಗಿಕ ಕ್ರಿಯೆ ಇಷ್ಟಪಡುತ್ತಾರೆ, ಹಾಗಾಗಿ ಅದನ್ನು ಉಳಿಸಿಕೊಳ್ಳಲು ಬಯಸುತ್ತಾರೆ. ಅಲ್ಲದೆ ಈ ಕ್ರಮವು ಸ್ವಾಭಾವಿಕ ಲೈಂಗಿಕ ಸಂಬಂಧ ಹೊಂದಿರುವ ಕೆಲವು ಅಂಶಗಳು ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲ, ದಾಂಪತ್ಯಗಳು ಇದನ್ನು ತಮ್ಮ ಲೈಂಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಳಸಬಹುದು. ನಿಯಮಿತ ವೇಳಾಪಟ್ಟಿ ತ್ವರಿತ ಆನಂದಕ್ಕಾಗಿ ಫ್ರೀಕ್ವೆನ್ಸಿ ಅಲ್ಲ, ಆದರೆ ನಿಮ್ಮ ಸಂಗಾತಿಗೆ ಆಗಾಗ ದೈಹಿಕವಾಗಿ ಹತ್ತಿರವಾಗುವ ನೀವಿಬ್ಬರು ಆರೋಗ್ಯಕರ ಸಂಬಂಧ ಹೊಂದಿದ್ದಾರೆ ಎನ್ನುವುದರ ಸಂಕೇತವಾಗಬಹುದು. ಉತ್ತಮ ಲೈಂಗಿಕ ಕ್ರಿಯೆ ಹೊಂದಿರುವ ದಾಂಪತ್ಯಗಳು ಬೆಡ್ರೂಮ್ ಆಚೆಗೂ ಅದ್ಭುತವಾದ ಗೆಳೆತನವನ್ನು ಹೊಂದಿರುತ್ತಾರೆ. ನ್ಯಾಯಯುತವಾಗಿ ಕೆಲಸಗಳನ್ನು ವಿಭಜಿಸಿಕೊಳ್ಳುತ್ತಾರೆ, ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಳ್ಳುತ್ತಾರೆ, ಉತ್ತಮ ಕೇಳುಗರಾಗಿರುತ್ತಾರೆ. ಹಾಗೆಯೇ ಒಂದು ಟೀಮ್ ಆಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ನಿಮ್ಮ ಲೈಂಗಿಕ ಅಭ್ಯಾಸಗಳನ್ನು ಸುಧಾರಿಸುತ್ತದೆ ಮತ್ತು ದಿನದ ಕೊನೆಯಲ್ಲಿ ನೀವಿಬ್ಬರು ಪ್ರಯಾಣಕ್ಕೆ ಸಿದ್ಧರಾಗುವಂತೆ ಮಾಡುತ್ತದೆ. ಫ್ರೆಂಡ್ಸ್, ಹೇಗಿದ್ದೀರಾ? ಪೂರ್ತಿ ಕೇಳಿದಿರಾ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.